ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸತ್ಯಾಯ ನಮಃ. ಓಂ ತಂ ವಸ್ಸಖಾಯಃ ಸಂಯಥಾ ಸುತೇಷು ಸೋಮೇಭಿರೀಂ ಪ್ರಣತಾ ಭೋಜಮಿಂದ್ರಂ ಕುಬಿತ್ತಸ್ಮಾ ಅಸತಿ ನೋ ಭರಾಯ ನ ಸುಷ್ಮಿಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 217ನೇ ನಾಮ ಸತ್ಯ ಅನ್ನೋದು, ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ 217ನೇದು. ಅದನ್ನು ನಾವಿವತ್ತು ನೋಡಬೇಕಾಗಿದೆ. ಇದಕ್ಕೆ ಮುಂಚೆ ಈ ಸತ್ಯ ಅನ್ನುವ ನಾಮಕ್ಕೆ ಇರುವಂತಹ ಸ್ಥೂಲವಾದ ಅರ್ಥಗಳನ್ನಷ್ಟು ನಾವು ನೋಡೋಣ. ಅದಾದ ಬಳಿಕ ಮೂಲ ಬೃಹತಿ ಮಂತ್ರ, ಸಂಪಾದಿತವಾದ ಬೃಹತಿ ಮಂತ್ರ ಇತ್ಯಾದಿಗಳ ಅರ್ಥಗಳನ್ನೆಲ್ಲ ನಾವು ನೋಡಲಿಕ್ಕೆ ತೊಡಗೋಣ. ಈಗಾಗಲೇ ಸತ್ಯ ಅಂತ ಹಿಂದೆ ಒಂದು ರೂಪ ಬಂದಿದೆ. ಸುಮಾರು 105, 106 ಆ ಪ್ರಸಂಗಗಳಲ್ಲಿ ಅದೊಂದು ರೂಪ ಬಂದಿದೆ. ಮತ್ತು 870, 75ನೇ ನಾಮವಾಗಿ ಮತ್ತೊಂದು ಬಾರಿ ಬರುವುದಿದೆ. ಈಗ ನಾವು ನೋಡ್ತಿರುವುದು 2ನೇ ಸತ್ಯ ಎಂಬ ರೂಪ. ಭಗವಂತನಿಗೆ ಸತ್ಯ ಎಂಬ ರೂಪ ಹೀಗೆ 3 ಇವೆ. ನಾವು ಒಂದೊಂದು ನಾಮಕ್ಕೂ ಕನಿಷ್ಠ 100 ಅರ್ಥಗಳು ಇವೆ ಅಂತ ಆಚಾರ್ಯರು ಏನು ಹೇಳಿದ್ದಾರಲ್ಲ, ಹಾಗೆ ತಿಳ್ಕೊಂಡ್ರೆ ಸತ್ಯ ಎಂಬ ಶಬ್ದಕ್ಕೆ ಸುಮಾರು 300 ಅರ್ಥಗಳಾಗ್ತವೆ. ಆದರೆ ನಮಗೆ ಈಗ ಲಭ್ಯ ಇರುವಂತಹ ವ್ಯಾಕರಣದ ಹಿನ್ನೆಲೆಯಲ್ಲಿ ಆ 300 ಅರ್ಥಗಳನ್ನು ಹೇಳುವುದು ಕಷ್ಟ ಆಗ್ತದೆ. ಪ್ರಾಯ ಅಸಾಧ್ಯವೂ ಹೌದೇ ಹೌದು. ಆದರೂ ಎಷ್ಟು ಅರ್ಥಗಳನ್ನು ಬೇರೆ ಬೇರೆ ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ, ಅವೆಲ್ಲವನ್ನು ಕೂಡ ಇಲ್ಲಿ ನೋಡುವ ಪ್ರಯತ್ನಗಳನ್ನು ಮಾಡೋಣ. ಸುಳ್ಳಲ್ಲದ ಮಾತಿರುವವನು ಯಾವನು ಎಂದೂ ಸುಳ್ಳಾಡುವುದಿಲ್ಲವೋ, ಸತ್ಯವಾದ ಮಾತನ್ನಾಡ್ತಾನೋ ಅವನು ಸತ್ಯ, ಸಾಮಾನ್ಯವಾದಂತಹ ಅರ್ಥ. ಸತ್ ಅಂದರೆ ಮುಖ್ಯ ಪ್ರಾಣ, ತಿ ಅಂದರೆ ಬ್ರಹ್ಮ. ಇದು ಉಪನಿಷತ್ ಭಾಷ್ಯದಲ್ಲೇ, ಉಪನಿಷತ್ನಲ್ಲೇ ಮೂಲದಲ್ಲೇ ಬರುವಂಥದ್ದು, ಛಾಂದೋಗ್ಯದಲ್ಲಿ ಮೊದಲಾದ ಕಡೆ. ಆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮರಿಬ್ಬರನ್ನು, ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮರಿಬ್ಬರನ್ನು ಪ್ರವೇಶ ಮಾಡ್ತಾನೆ ಅವನು, ಅವರ ಸೃಷ್ಟಿ, ಅವರ ಪಾಲನೆ, ಅವರ ನಾಶಕ್ಕಾಗಿ. ಅದಕ್ಕಾಗಿ ಸತ್ಯ ಅಂತ ಅವನನ್ನು ಹೇಳ್ತಾರೆ. ತಿ ಅಂದರೆ ಆನಂದ, ಎಂ ಅಂದರೆ ಜ್ಞಾನ ಅಂತರ್ಥ. ನಿರ್ದುಷ್ಟವಾದ ಜ್ಞಾನ ಮತ್ತು ಆನಂದ ಉಳ್ಳವನು ಸತ್ಯ ಅಂತ ಮತ್ತೊಂದರ್ಥ. ಮತ್ತೆ ಸತಿ ಸ್ತ್ರೀಯರೇನಿದ್ದಾರೆ, ಪತಿವ್ರತೆಯರಾದಂತಹ ಶುದ್ಧವಾದ ಚಾರಿತ್ರ್ಯವುಳ್ಳ ಸ್ತ್ರೀಯರು, ಅವರಲ್ಲಿ ಆ ಚಾರಿತ್ರ್ಯವನ್ನ, ಪಾತಿವ್ರತ್ಯದ ದಾರ್ಢ್ಯವನ್ನು ಕೊಡುವವನು ಇವನೇ. ಆದ್ರಿಂದ ಅವನನ್ನೇ ಸತೀಯ, ಸತೀ ಪ್ಲಸ್ ಯ, ಅದು ಸತ್ಯ ಅಂತಾಗಿದೆ. ಸತ್ಸುಗತಃ ಸತ್ಯ, ಸಜ್ಜನರಾದವರು ಭಗವಂತನ ಭಕ್ತರು ಅಂತ ಏನಿದ್ದಾರೆ ಅವರಲ್ಲಿ ಇರುವವನಾದ್ರಿಂದ ಆತನನ್ನ ಸತ್ಯ ಅಂತ ಹೇಗೆ ಹೇಳ್ತಾರೆ. ಮತ್ತೆ ಕೆಲವರು ಹೇಳುವಂತೆ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ, ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೇಳ್ತಾರೆ. ಯಜಮಾನನಿಗೆ ಶ್ರೇಷ್ಠವಾದ ಸಂತಂ, ಸತ್ ಅಂದ್ರೆ ಉತ್ತಮ ಲೋಕ, ಅದನ್ನ ಯ ಅಂದ್ರೆ ಕೊಡುವವನು ಅಂತ ಅರ್ಥ. ಸತ್ ಅಂದ್ರೆ ಈ ಸತ್ವ ಗುಣ ಮೊದಲಾದದ್ದು, ಅಥವಾ ಸತ್ ಅಂದ್ರೆ ಅಭಿವ್ಯಕ್ತ ಅಂತ ಅರ್ಥ. ಸತ್ ಅಭಿವ್ಯಕ್ತ ರೂಪತ್ವಾತ್ ಅಂತ.
ಇವನು ಭಗವಂತ ಅಭಿವ್ಯಕ್ತನಾಗ್ತಾನೆ, ನಮ್ಮ ಎದುರಿಗೆ ನಮ್ಮ ಸಾಧನೆಗೆ ಒಲಿದು ಅಭಿವ್ಯಕ್ತನಾಗ್ತಾನೆ. ಆ ಕಾರಣಕ್ಕಾಗಿ ಅವನನ್ನ ಸತ್ಯ ಅಂತ ಹೀಗೆ ಹೇಳ್ತಾರೆ. ತದ್ಯಾತಿ ಪ್ರಾಪ್ನೋತಿ ಯಜ್ಞೇ ಅಭಿವ್ಯಕ್ತೋ ಭವತಿ ಇತಿ. ಯಾವತ್ತು ಯಜ್ಞದಲ್ಲಿ, ಇಲ್ಲಿ ಋಗ್ವೇದದ ಈ ಮಂತ್ರಗಳಲ್ಲಿ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವುದು ಯಜ್ಞದ ಕುರಿತಾಗಿ. ಆದ್ರಿಂದ ಈ ಯಜ್ಞದಲ್ಲಿ ಅವನು ಅಭಿವ್ಯಕ್ತನಾಗ್ತಾನೆ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಸತು ಅಂದ್ರೆ ಅಭಿವ್ಯಕ್ತಿ, ಅದನ್ನು ಪಡೆಯುವವನು ಅಂತ ಹೀಗರ್ಥ. ಸತು ಅಂದ್ರೆ ಪ್ರಶಸ್ತವಾದ ಕರ್ಮ. ಭಗವದ್ಗೀತೆ ಹೇಳುವಂತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಉಚ್ಯತೆ ಅಂತ. ಹಾಗಾಗಿ ಸತು ಅಂದ್ರೆ ಯಜ್ಞಗಳು, ಶ್ರೇಷ್ಠವಾದ ಯಜ್ಞಗಳು, ಆಹ್ವಾನಗಳು, ಅವುಗಳಿಂದ ಈ ಭಗವಂತನೇ ಗಮ್ಯ. ಅದಕ್ಕಾಗಿ ಆತನನ್ನ ಸತ್ಯ ಅಂತ ಹೇಳಬೇಕು. ಇದು ಈ ವೇದ ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವಂಥ ಒಂದರ್ಥ. ಹೀಗೆ ಸತ್ಯ ಎಂಬ ಶಬ್ದಕ್ಕೆ ಏನು ಅರ್ಥವನ್ನು ಹೇಳ್ಬೋದು ಅನ್ನೋದನ್ನು ನಾವು ನೋಡಿ ಆಗಿದೆ. ಇನ್ನು ಮೂಲ ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಥ ಆಗ್ತದೆ ಅದನ್ನು ನೋಡೋಣ. ಮೂಲದಲ್ಲಿ ತಂವಸ್ಸಖಾಯ ಸಂಯಥಾ ಸುತೇಶು ಅಂತ ಹಾಗೆ ಮಂತ್ರ. ಆ ಮಂತ್ರದಲ್ಲಿ ಕುವಿತ್ತಸ್ಮಾ ಸತಿನೋ ಭರಾಯ ನ ಸುಷ್ಮಿಬಿಂದ್ರೋ ಅವಸೆ ಬೃಧಾತಿ ಅಂತ ಹೀಗೆ 9ನೇ ಮಂತ್ರ ಅದು. 6ನೇ ಮಂಡಲದಲ್ಲಿ 23ನೇ ಅನುವಾಕದಲ್ಲಿ 9ನೇ ಮಂತ್ರ ಅದು. ಅಲ್ಲಿ ಕೊನೆಗೆ ಇಂದ್ರೋ ಅವಸೆ ಮೃಧಾತಿ ಅಂತ ಅನ್ನೋದೇನಿದೆ ಅದಷ್ಟನ್ನು ಬಿಟ್ಟು ಉಳಿದದ್ದನ್ನು ಇಲ್ಲಿ ಸ್ವೀಕಾರ ಮಾಡಿದ್ದಾರೆ. ಆದ್ರಿಂದಾಗಿ ಇಲ್ಲಿ ಒಂದೇ ಮಂತ್ರದಲ್ಲೇ, ಮೂಲ ಋಗ್ವೇದದ ಒಂದೇ ಮಂತ್ರವೂ ಇಲ್ಲಿ ಬೃಹತಿ ಮಂತ್ರದಲ್ಲಿ ಸಂಪಾದಿತ ಆಗಿಲ್ಲ. ಆದರೆ ಬೇರೆ ಬೇರೆ ಮಂತ್ರಗಳನ್ನು ಇಲ್ಲಿ ತಗೊಂಡಿಲ್ಲ. ಒಂದೇ ಮಂತ್ರದಲ್ಲೇ ಕೆಲವು ಭಾಗಗಳನ್ನು ಬಿಟ್ಟು ಇದನ್ನು ಸಂಪಾದಿಸಿದ್ದಾರೆ. ಇದು 214ನೇಯ ನಾಮ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಶ್ರೇಷ್ಠವಾದ ಲೋಕವನ್ನು ಕೊಡುವವನು, ಶ್ರೇಷ್ಠವಾದ ಯಜ್ಞಗಳಿಂದ ಭಗವಂತ ಪ್ರಾಪ್ಯ ಅನ್ನುವ ಅರ್ಥಗಳನ್ನೆಲ್ಲ ಹೇಳಿದವನು ಇದೇ ಭಗವಂತನೇ. ನಮ್ಮ ಯಜ್ಞದ ಆಹ್ವಾನವನ್ನು ಸ್ವೀಕಾರ ಮಾಡಿ ಯಜ್ಞದಲ್ಲಿ ಅಭಿವ್ಯಕ್ತನಾಗಿ ಮುಂದೆ ಆ ಯಜಮಾನನನ್ನು ಹರಸಿ ಅವನಿಗೆ ಉತ್ತಮ ಲೋಕ ಕೊಡುವವನು. ಇದೆಲ್ಲ ಆ ಸತ್ಯ ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತದೆ ಅಂತ ಅರ್ಥ. ಇದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಹೇ ಸಖಾಯ, ಗೆಳೆಯರೇ. ಗೆಳೆಯರು ಯಾರು ಅಂದರೆ ಸ್ತೋತ್ರ ಮಾಡುವವರೇ ನಮ್ಮ ಗೆಳೆಯರು, ಯಜ್ಞದಲ್ಲಿ ಭಾಗವಹಿಸುವವರು. ನೀವು ಸೋಮೇಶು ಸುತೇಶು ಅಭಿಸುತೇಶು ಸತ್ಸು, ಸೋಮ ಬಳ್ಳಿಯನ್ನು ಹಿಂಡಿ ರಸ ತೆಗೆದು ಇಟ್ಟಾಗ, ಇಟ್ಟು ಎಲ್ಲ ಸಿದ್ಧವಾದಾಗ ಅಂತ ಅರ್ಥ. ಭೋಜ ಅಂದರೆ ದಾತಾರ, ಎಲ್ಲವನ್ನು ಭಕ್ತರಿಗೆ ಎಲ್ಲವನ್ನು ಭೋಜನ ಮಾಡಿಸುವವನು, ಭೋಗ ಕೊಡುವವನು ಅಂತ ಅರ್ಥ. ಭಕ್ತರಿಗೆ ಬೇಕಾದ್ದೆಲ್ಲವನ್ನು ಕೊಡುವಂಥ ತಮೀಮ್ ಈ ಇಂದ್ರನನ್ನ ಸೋಮೇಭಿಹಿ ಅಂದರೆ ಸೋಮರಸದಿಂದ ಯಥಾಕಾಮಂ ಅವನು ಎಷ್ಟು ಅದನ್ನು ಸ್ವೀಕಾರ ಮಾಡ್ತಾನೋ, ಎಷ್ಟು ಸಂತೋಷ ಪಡ್ತಾನೋ, ನಿಮಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟೆಲ್ಲ ಸಂಪ್ರಣತ ಅವನಿಗೆ ಕೊಡಿರಿ. ಅವನಿಗೆ ಅನೇಕ ಫಲ, ಪುಷ್ಪ, ಚರು ಮೊದಲಾದಂಥ ಉಪಕರಣಗಳು ಕೂಡ ಇರಲಿ. ಕುವಿತ್ ಅಂದರೆ ಬಹು ಉಪಕರಣ, ಯಜ್ಞದ ಉಪಕರಣಗಳು ಎಲ್ಲವನ್ನೂ ನಾವು ಅವನಿಗೆ ಆರಾಧನೆ ಮಾಡೋದು, ಅದೆಲ್ಲವೂ ಅವನದೇ ಅಂತ ಹೀಗರ್ಥ. ಯಾಕೆಂದ್ರೆ ನಹ ಅಸ್ಮಾಕಂ ಭರಾಯ, ಭರ ಅಂದರೆ ಭರಣ, ಪೋಷಣ, ನಮ್ಮ ಭರಣದ ಅಥವಾ ಭರಣಕ್ಕಾಗಿ ಅಥವಾ ಪೋಷಣಕ್ಕಾಗಿ ಆ ಇಂದ್ರ ಆ ಯಜ್ಞದಲ್ಲಿ ಅಭಿವ್ಯಕ್ತನಾಗ್ತಾನೆ. ಮತ್ತೆ ಆ ಯಜ್ಞದ ಯಜಮಾನ ಏನು ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ಯಾವತ್ತೂ ಬಾಧೆ ಉಂಟು ಮಾಡೋದಿಲ್ಲ. ಅವನ ಆ ಯಜಮಾನನ ಜೀವನ ಸಾಂಗವಾಗಿ ನಡೆದು ಅವನು ಈ ಎಲ್ಲ ಯಜ್ಞ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸದ್ಗತಿಯನ್ನು ಪಡುವಂತೆ ಮಾಡ್ತಾನೆ. ಯಜಮಾನನನ್ನೆಂದೂ ಬಾಧಿಸುವುದಿಲ್ಲ ಅವನು ಅಂತ ಅದರ ಅರ್ಥ. ಯಾಕಂದ್ರೆ ಮುಂದೆ ಇಂದ್ರೋ ಅವಸೇ ಮೃಧಾತಿ ನ ಸುಷ್ವಿಮಿಂದ್ರೋ ಅವಸೇ ಮೃಧಾತಿ ಅಂತ ಪೂರ್ಣ ಮಂತ್ರ. ಬೃಹತಿ ಮಂತ್ರದಲ್ಲಿ ಅವಸೇ ಮೃಧಾತಿ ಅಂತ ಇಲ್ಲ, ಅದು ವಿಷಯ ಬೇರೆ. ಆದರೆ ಮೂಲ ಋಗ್ವೇದದ ಮಂತ್ರದಲ್ಲಿ ಹಾಗಿರೋದ್ರಿಂದ
ಈ ಇಂದ್ರ ನಮ್ಮ ಯಜ್ಞಕ್ಕೆ ತೊಂದರೆ ಕೊಡೋದಿಲ್ಲ, ಯಜಮಾನನಿಗೂ ತೊಂದರೆ ಕೊಡೋದಿಲ್ಲ, ಅವನಿಗೆ ಸದ್ಗತಿಯನ್ನೇ ಕೊಡ್ತಾನೆ ಅಂತಿಷ್ಟು ಅದರ ಒಟ್ಟು ಅರ್ಥ ಆಗ್ತದೆ. ಮುಂದೆ ಇದಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸತ್ಯ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಅವರ ಬೃಹತಿ ಮಂತ್ರ ಬೇರೆನೇ ಇದೆ. ದೂರುಂ ಕೃಧಿತ್ವಾಯತವು ಲೋಕಂ ಸುಮಂದಸ್ವಾಶನುರೋಷ ಮುಗ್ರ ಪ್ರತ್ವಾ ಯಜ್ಞಾಸ ಇಮೆ ಅಷ್ಟುವಂತು ಪ್ರೇಮೇ ಹವಾಸಃ ಅಂತ ಅವರ ಸಂಪಾದಿತವಾದ ಬೃಹತಿ ಮಂತ್ರನೇ ಬೇರೆ ಇದೆ. ಮತ್ತು ಅದು 214 ಅನ್ನೋದನ್ನು ಹೇಳಿದೆ. ಅವ್ರು ಹೇಳಿದ ಅರ್ಥಗಳನ್ನು ಕೂಡ ಹೇಳಿದ್ದೇನೆ. ಈ ಯಜಮಾನನು ಮಾಡುವ ಶ್ರೇಷ್ಠವಾದಂಥ ಯಜ್ಞ, ಆ ಯಜ್ಞಕ್ಕಾಗಿ ಆತ ಕೊಡುವಂಥ ಆಹ್ವಾನ, ಇದನ್ನೆಲ್ಲ ಸ್ವೀಕಾರ ಮಾಡಿ ಭಗವಂತ ಅಲ್ಲಿ ಅಭಿವ್ಯಕ್ತನಾಗ್ತಾನೆ. ಸ್ವೀಕಾರ ಮಾಡ್ತಾನೆ ಅನ್ನೋದು ಸತ್ಯ ಶಬ್ದಕ್ಕರ್ಥ, ಅಭಿವ್ಯಕ್ತ ಆಗ್ತಾನೆ ಅಂತ ಸತ್ಯ ಶಬ್ದಕ್ಕರ್ಥ. ಮುಂದೆ ಅಭಿವ್ಯಕ್ತನಾಗಿ ಆ ಯಜಮಾನನಿಗೆ ಶ್ರೇಷ್ಠವಾದ ಲೋಕ ಕೊಡ್ತಾನೆ ಅಂತ ಅರ್ಥ. ಇಷ್ಟೆಲ್ಲ ಅರ್ಥ ಅಲ್ಲಿ ಬರ್ತವೆ. ಮುಂದೆ ಅದಕ್ಕೆ ಅನ್ವಯ ಅರ್ಥ. ಸಖಾಯ ಅಂದರೆ ಋತ್ವಿಗಿಜರೆ, ಗೆಳೆಯರಾದ ಋತ್ವಿಜರೆ. ಸೋಮೇಶು, ಸೋಮರಸವನ್ನು ಹಿಂಡಿ ಇಟ್ಟಾಗ, ವಿದ್ಯುಕ್ತವಾಗಿ ಅದನ್ನು ಸೋಮರಸವನ್ನು ಹಿಂಡಿ ಇಟ್ಟಿದ್ದಾಗ. ಭೋಜ ಅಂದರೆ ಭೋಜಕ, ಎಲ್ಲರಿಗೂ ಯಜಮಾನನಿಗೆ, ಪುರೋಹಿತರಿಗೆ, ಒಟ್ಟಾರೆ ಜಗತ್ತಿಗೆ ಪಾಲಕನಾದವನು, ಭೋಗಪ್ರದನಾದವನು ಈ ಭಗವಂತ. ಆ ಭಗವಂತನಿಗೆ ತುಂಬಿರಿ. ಭಗವಂತನನ್ನು ತುಂಬುವುದು ಅಂದರೆ ಅವನಿಗೆ ಅರ್ಪಣೆ ಮಾಡುವುದರ ಮೂಲಕ ಅವನಿಗೆ ಆರಾಧನೆ ಮಾಡುವುದು ಅಂತ ಅರ್ಥ. ಈ ಪೂರೈತ ಅಂತ ಅನ್ನೋದಕ್ಕೆ ಸಂಪ್ರಣತ ಅಂತ ಏನು ಬಂದಿದೆ, ಆ ಪ್ರಣತ ಅಂತ ಅನ್ನೋದಕ್ಕೆ ದಾನ ಅಂತ ಅರ್ಥ. ಅದಕ್ಕೆ ಪೃಧಾತುವಿಗೆ ದಾನ ಅಂತ ಅರ್ಥ. ಇಲ್ಲಿ ಧಾತುಗಳಿಗೆ ಅನೇಕ ಅರ್ಥ ಇರೋದ್ರಿಂದ ಅವನನ್ನು ತುಂಬಿರಿ ಅಂತ ಅರ್ಥ ಹೀಗೆ ಅಂತ ಅವ್ರು ಹೇಳ್ತಾರೆ. ಭಗವಂತನಿಗೆ ಇದನ್ನು ಕೊಡ್ರಿ ಅಂತ ಅರ್ಥ ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ವೇ ಇಲ್ಲ. ಅವನಿಗೆ ಅರ್ಪಿಸ್ರಿ ಅಂತ ಅದರ ಸರಳವಾದ ಅರ್ಥ. ನಹ ನಮ್ಮೆಲ್ಲರ, ಭರ ಅಂದರೆ ಅಭೀಷ್ಟ ಪೂರ್ಣ, ನಮ್ಮೆಲ್ಲರ ಅಪೇಕ್ಷಿತಗಳನ್ನು ಈಡೇರಿಸಿ ನಮ್ಮನ್ನು ಪೊರೆಯುವುದು. ಅದಕ್ಕೆ ಬೇಕಾದ್ದೆಲ್ಲ ಸಂಪತ್ತು ಅವನಲ್ಲಿದೆ. ಯಾವನಾದರೂ ಒಬ್ಬ ದೇವತೆ ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮಗೆ ಬೇಕಾದ್ದೆಲ್ಲವನ್ನು ಕೊಡಬೇಕಾದ್ರೆ ಅವನಲ್ಲಿ ಅಂಥ ಶ್ರೇಷ್ಠವಾದ ಸಂಪತ್ತು ಇರಬೇಕು. ಸಂಪತ್ತಿದ್ರೆ ಕೊಟ್ಟಾನ, ಇಲ್ಲದೆ ಹೋದರೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅವನು ಕುವಿತ್ ದೊಡ್ಡ ಪ್ರಮಾಣದ ಸಂಪತ್ತನ್ನು ಹೊಂದೇ ಇದ್ದಾನೆ. ಧನಾಧಿಕಂ ಅಸ್ತಿಯೇವ ತಸ್ಯ ಸಮೀಪೆ. ಅಸತ್ ಅಂದರೆ ಅಸತಿ ಅಂದರೆ ಅಸ್ತಿ ಅಂತ ಅರ್ಥ. ಹೀಗೆ ತಾನೇ ಸ್ವಯಂ ದೊಡ್ಡ ಐಶ್ವರ್ಯವಂತಾದ್ರಿಂದ ಸಾಧಕನಿಗೆ ಎಲ್ಲ ಐಶ್ವರ್ಯವನ್ನು ಕೊಡ್ತಾನೆ. ಆದ್ದರಿಂದ ಈ ಹರಿ ಭಗವಂತ ಇಂದ್ರ ಸುಶ್ವಿಂ ಸೋತಾರಂ ಯಜಮಾನಂ ಅವಸೇ ರಕ್ಷಣಾಯ ನ ಮೃಧಾತಿನ ಪ್ರದರ್ಶಯತಿ. ಅವನ ಅಪೇಕ್ಷಿತಗಳನ್ನು ಬೇಗ ಕೊಟ್ಟು ಅವನಿಗೆ ಸಮಾಧಾನ ಹೇಳ್ತಾನೆ ಯಜಮಾನನಿಗೆ, ಹೊರತು ಅವನನ್ನೆಂದೂ ಪೀಡಿಸುವುದಿಲ್ಲ. ಅಪೇಕ್ಷೆಗಳನ್ನು ಈಡೇರಿಸದೆ ಅವನನ್ನು ಸತಾಯಿಸುವುದಿಲ್ಲ. ಅವನ ಯಜ್ಞಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆಯನ್ನು ಈ ಭಗವಂತ ಮಾಡೋದಿಲ್ಲ. ಹೊರತು ಬಂದ ಆ ವಿಘ್ನಗಳನ್ನು ಪರಿಹರಿಸ್ತಾನೆ ಅಂತ ಇಡೀ ಋಗ್ವೇದದ ಮೂಲ ಮಂತ್ರದ ಅರ್ಥ ಅದು. ಇದಿಷ್ಟು ನಾವೀಗ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು ಹೇಳಿದ ಅರ್ಥ ಆಯಿತು. ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಸಖಾಯ ಗೆಳೆಯರೇ, ಅದಿದ್ದೇ ಇದೆ. ಭೋಗ ಅಂದರೆ ಭೋಗಪ್ರದ. ಅದೇ ಇಂದ್ರನನ್ನ, ತಮೀಂ ಇಂದ್ರಂ, ಅದೇ ಇಂದ್ರನನ್ನ ಸೋಮೇಶು ಸುತೇಶು ಸತ್ತು, ಸೋಮರಸವನ್ನ ಹಿಂಡಿ ಇಟ್ಟಿದ್ದಾಗ. ಯಥಾ ಅಂದರೆ ಯಥಾಯೋಗಂ. ಯಥಾ ಅಂತ ಮೂಲದಲ್ಲಿ ಋಗ್ವೇದದಲ್ಲಿ ಶಬ್ದ ಇದೆ. ಅದಕ್ಕೆ ಯಥಾಯೋಗಂ, ಯಥಾಕಾಲಂ, ಯಥಾ ತಥ್ಯಂ ವಾ, ಎಷ್ಟು ಶಕ್ತಿ ನಮಗಿದೆಯೋ ಅಷ್ಟು ಅಂತ ಅರ್ಥ. ಅವನಿಗೆ ಆ ಸೋಮರಸವನ್ನು ಕೊಟ್ಟು ಅವನನ್ನು ಪೂಜಿಸಿರಿ. ಭರಣಾಯ ಅಶೇಷ ಅಭೀಷ್ಟ ಭರಣಾಯ, ನಮ್ಮೆಲ್ಲರ ಅಪೇಕ್ಷೆಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿರುವಂಥ ಅಭೀಷ್ಟಗಳ ಪೂರಣೆಗಾಗಿ ಅಂತ ಅರ್ಥ. ಅದಕ್ಕೆ ಬೇಕಾಗಿರುವಂಥ ಅರ್ಥ ಅಲ್ಲ, ನಮ್ಮೆಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವುದಕ್ಕಾಗಿ
ಸುಷ್ವಿಂನ ಇಲ್ಲಿ ನ ಅಂತ ಅನ್ನೋದಕ್ಕೆ ನಿಷೇಧ ಅಂತ ಅರ್ಥ ಅಲ್ಲ. ರಘುನಾಥ ಸ್ವಾಮಿಗಳು ಇಟ್ಕೊಂಡ ಪ್ರಕಾರ ಆ ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ರಸ ತೆಗೆಯುವ ಯಜಮಾನ ಏನಿದ್ದಾನೆ, ಯಜಮಾನನಂತೆ ಅಂತ ಅವರು ನ ಅನ್ನೋದಕ್ಕೆ ಅರ್ಥ ಹೇಳ್ತಾರೆ. ಹೀಗೆ ಆ ಯಜಮಾನವಿವ ನಹ ಅಸ್ಮಾನ್ ಅವತಿ, ಆ ಯಜಮಾನನನ್ನು ಭಗವಂತ ಹೇಗೆ ರಕ್ಷಿಸ್ತಾನೋ ಹಾಗೆ ನಮ್ಮಂಥ ಸಾಮಾನ್ಯರನ್ನು ಕೂಡ ರಕ್ಷಿಸಿಯೇ ರಕ್ಷಿಸ್ತಾನೆ. ಯಜಮಾನವಿವ ನಹ ಅಸ್ಮಾನ್ ಅವತಿ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ ಇದೆ. ಆ ಭಗವಂತನ ಬಳಿ, ಆ ಇಂದ್ರನ ಬಳಿ ಕುವಿತ್ ಅಂದ್ರೆ ಬಹುಪ್ರಕಾರಂ. ನಾನು ಹೇಳೋದು ಸ್ವಲ್ಪ ವ್ಯತ್ಯಾಸ ಮಾಡಿದೆ. ರಘುನಾಥ ಸ್ವಾಮಿಗಳ ತಾತ್ಪರ್ಯ ಸ್ವಲ್ಪ ಬೇರೆ ಇದೆ. ನಮಗೆಲ್ಲರಿಗೂ ಸಾಧಕರಿಗೆ ಕೊಡ್ಲಿಕ್ಕೆ ಬೇಕಾದ, ಯಜಮಾನನಿಗೆ ಕೊಡ್ಲಿಕ್ಕೆ ಬೇಕಾದ ಐಶ್ವರ್ಯವೆಲ್ಲವೂ ಆ ಭಗವಂತನ ಬಳಿ ಇದೆ ಅಂತ ಹಿಂದೆ ವ್ಯಾಖ್ಯಾನ ಮಾಡಿದವರ ಅರ್ಥ ನೋಡಿದ್ವಿ. ಇಲ್ಲಿ ಹೇಳ್ತಾರೆ, ಆ ಇಂದ್ರನಿಗೆ, ಭಗವಂತನಿಗೆ ಬಹುಪ್ರಕಾರವಾದ ಸೇವಾ ಇರಲಿ. ನಮ್ಮ ಸೇವೆ, ತನು ಮನ ಧನಗಳಿಂದ ನಾವು ಮಾಡುವಂಥ ಎಲ್ಲ ರೀತಿಯಾದ ಸೇವೆಯು, ಸರ್ವ ಸೇವೆಯೂ ಆ ಭಗವಂತನಿಗಿರಲಿ ಅಂತ ಈಗ ಅವರ ಅರ್ಥ ಹೇಳ್ತಾರೆ. ಅಥವಾ ಕುವಿತ್ ಅಂದ್ರೆ ಬಹಳ ಇದೆ, ಅವನಲ್ಲೇ ಬಹಳ ಇದೆ. ಬಹಳ ಇರೋದ್ರಿಂದ ಅವನನ್ನೇ ಪೂಜಿಸ್ರಿ. ಅವನು ಏನು ಬಹಳ ಇದೆ ಅಂದ್ರೆ ಗುಣಗಳೇ, ಅವನಲ್ಲಿ ಬಹಳ ಇರೋದು ಅಂದ್ರೆ ಗುಣಗಳೇ. ಭೂಮಾ ಸಂಪ್ರಸಾತಾತ್ ದ್ವಿಪದೇಶಾತ್ ಅಂತ ಹೇಳ್ತಾರೆ. ಯೋ ವೈ ಭೂಮ ತತ್ ಸುಖಂ ನಾಲ್ಪೇ ಸುಖಮಸ್ತಿ. ಭಗವಂತನನ್ನ ಭೂಮ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಚಾಂದೋಗ್ಯ ಉಪನಿಷತ್ತು ಕೂಡ ಯೋ ವೈ ಭೂಮ, ಯಾರು ಪೂರ್ಣನೋ ಅವನಿಗೆ ಸುಖ. ಅಲ್ಪರಾದವರಲ್ಲಿ ಸುಖ ಇಲ್ಲ. ಪೂರ್ಣರಾದವರು ಯಾರೋ ಅವರಿಗೆ ಪೂರ್ಣ ಸುಖ, ಅಲ್ಪರಾದವರಿಗೆ ಅಲ್ಪ ಸುಖ ಅಂತ ಅದನ್ನ ವರ್ಣಿಸಿದೆ. ಹೀಗೆ ಅನಂತ ಗುಣ ಸಮುದಾಯವುಳ್ಳವನು ಈ ಭಗವಂತ. ಅದರಿಂದ ಅವನನ್ನು ಪೂಜಿಸಿರಿ, ಉಳಿದವರನ್ನು ಪೂಜಿಸಿ ಏನು ಮಾಡ್ತೀರಿ ಅಂತ ಹೀಗೆ ಅರ್ಥ. ಆದ್ರಿಂದ ಸತ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಆಗ್ತದೆ ಅಂದ್ರೆ ಭಕ್ತೇಭ್ಯ ಸತ್ ಭಾಗಂ ವ್ಯಾಪಯತೆ. ಭಕ್ತರಾದವರಿಗೆ ಅಭೀಷ್ಟ ಪೂರ್ಣೆ ಮಾಡಿಯೇ ಮಾಡ್ತಾನೆ. ಸತ್ ಅಂದ್ರೆ ಭಾಗ, ಭಕ್ತರಿಗೆ ಸಲ್ಲಬೇಕಾದ ಭಾಗವನ್ನು ಸತ್ ಅಂತ ಹೇಳೋದು. ಅದನ್ನು ಯ ಅಂದ್ರೆ ಕೊಡುವವನು. ಸತ್ ಅಂದ್ರೆ ಉಚಿತವಾದ್ದು ಅಂತ ಅರ್ಥ. ಒಟ್ಟಾರೆ ಯಾವ್ಯಾವ ಸಾಧಕನಿಗೆ ಏನೇನು ಕೊಡ್ಲಿಕ್ಕೆ ಉಚಿತವಾಗಿದೆಯೋ ಅದನ್ನು ಕೊಟ್ಟೇ ಕೊಡ್ತಾನೆ. ಅದರಿಂದ ಸತ್ಯ. ಸಮೀಚೀನವಾದ ಗುಣಗಳು ಯಾರಲ್ಲಿವೆಯೋ ಅವನು ಕೂಡ ಸತ್ಯನೇ. ಗುಣಗಳೆಲ್ಲವೂ ಕೂಡ ಹೋಗಿ ಸೇರುವುದು ಅವನನ್ನೇ. ಗುಣಗಳ ಕಡಲವನು. ಮತ್ತೆ ತನ್ನನ್ನು ಉಪಾಸಿಸಿದಂತಹ ಸಾಧಕರಿಗೆ ಅವನು ಸಮೀಚೀನ ಗುಣಗಳನ್ನು ಕೊಡ್ತಾನೆ. ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶಾಸ್ತ್ರ ಹೇಳ್ತದೆ. ಅವನನ್ನು ನಾವು ಹೇಗೆ ಉಪಾಸಿಸ್ತೀವೋ ಹಾಗೆ ನಾವು ಕೂಡ ಆಗ್ತೇವೆ ಅಂತ. ಸಮೀಚೀನವಾದ ನಮ್ಮ ಅಭಿವ್ಯಕ್ತವಾದ ಗುಣಗಳನ್ನ ಅವನು ಕೊಡ್ತಾನೆ. ಇದಿಷ್ಟು ಆ ಸತ್ಯ ಎಂಬ ಶಬ್ದಕ್ಕೆ ಭಗವಂತ ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥಗಳು. ಅಲ್ಲಿ ಭಕ್ತರಿಗೆ ಬೇಕಾದೆಲ್ಲವನ್ನು ಕೊಡ್ತಾನೆ ಅಂತ ಅರ್ಥ ಇದೆ ಸತ್ಯ ಎಂಬ ಶಬ್ದಕ್ಕೆ. ಸತ್ ಅಂದ್ರೆ ಭಕ್ತರಿಗೆ ಉಚಿತವಾದ ಭಾಗ, ಅದನ್ನು ಯ ಅಂದ್ರೆ ಕೊಡುವವನು. ಆ ಅರ್ಥ ಅಲ್ಲಿ ಭರಾಯ, ನೋ ಭರಾಯ ಅಂತ ಬೃಹತಿ ಮಂತ್ರದಲ್ಲಿದೆ. ಹೀಗೆ ಬೃಹತಿ ಮಂತ್ರಕ್ಕೂ ಆ ವಿಷ್ಣು ಸಹಸ್ರನಾಮಕ್ಕೂ ಸಂಬಂಧ ಇದೆ. ಇನ್ನು ಮುಂದೆ ಇದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾನೇನು ಅರ್ಥ ಹೇಳ್ತೀನಿ ಅಂತ ಅನ್ನೋದು ನೋಡೋಣ. ಹೇ ಸಖಾಯ, ಸಾಧಕರೇ, ಸಾಧನ ಜೀವನದಲ್ಲಿರುವಂಥವ್ರು ನಾವೆಲ್ಲರೂ ಕೂಡ ಪರಸ್ಪರ ಮಿತ್ರರು. ವಹ ಯುಷ್ಮಾಕಂ, ಯುಷ್ಮಾಕಂ ಭೋಜಕಂ, ನಿಮಗೆ ನಮಗೆಲ್ಲರಿಗೂ ಕೂಡ ಪಾಲಕನಾದಂಥ, ಭೋಗಪ್ರದನಾದಂಥ ಆ ಇಂದ್ರ ಭಗವಂತ ಏನಿದ್ದಾನೆ, ಆ ಇಂದ್ರ ಅಂದರೆ ಸತ್ಯ. ಇಂದ್ರ ಎಂಬ ಶಬ್ದಕ್ಕೂ ಸತ್ಯ ಎಂಬ ಶಬ್ದಕ್ಕೂ ಸಮಾನವಾದ ಅರ್ಥಗಳು. ಯಾಕೆಂದರೆ ಸತ್ಯ ಎಂಬ ಶಬ್ದಕ್ಕೆ ಸರ್ವೋತ್ತಮ, ಪೂರ್ಣ, ಸರ್ವಜ್ಞ ಅಂತ ಇಷ್ಟ ಅರ್ಥಗಳಿವೆ. ಹೆಚ್ಚು ಕಡಿಮೆ ರಘುನಾಥ ಸ್ವಾಮಿಗಳು ಏನು ಅರ್ಥಗಳನ್ನು ಹೇಳಿದ್ರಲ್ಲ, ಆ ಅರ್ಥಗಳನ್ನೆಲ್ಲ ಸತ್ಯ ಎಂಬ ಶಬ್ದದಿಂದ ನಾವು ಅನುಸಂಧಾನಿಸಬಹುದು. ಈಂ ಏವ, ಆ ಭಗವಂತನನ್ನೇ ಸೋಮೇಶು ಸುತೇಶು ಸತ್ಸು, ಸೋಮರಸವನ್ನು ನಾವು ಹಿಂಡಿ ಇಟ್ಟಿದ್ದಾಗ ಆ ಸೋಮಗಳಿಂದ ಅದು ಸಿದ್ಧಾಂತ ಮಾಡಿಟ್ಟಾಗಿದೆ.
ಅದೇ ಸೋಮಗಳಿಂದ ಆ ಭಗವಂತನನ್ನ ಪೂಜಿಸಬೇಕಾಗಿದೆ. ನಾವೀಗ ಪೂಜಿಸೋಣ. ಹಾಗಾದ್ರೆ ಇಲ್ಲಿ ಸೋಮ ಅಂದ್ರೆ ಆ ಸೋಮ ಎಂಬ ಬಳ್ಳಿ ಅದನ್ನ ಹಿಂಡಿಟ್ಟಿರುವಂತಹ ರಸ ಅಂತ ನಾನು ಅರ್ಥ ಮಾಡ್ಕೊಂಡಿಲ್ಲ. ಹಿಂದೆ ಎಲ್ಲಾ ಕಡೆನೂ ಕೂಡ ಸೋಮ ಅಂದ್ರೆ ಭಕ್ತಿಯಿಂದ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಅಲಂಕೃತವಾದ ಮನಸ್ಸು. ಸಾಧಕರಾದ ನನ್ನ ಮನಸ್ಸು, ನಿಮ್ಮ ಮನಸ್ಸು, ನಿಮ್ಮೆಲ್ಲರ ಮನಸ್ಸು, ಇವೇ ಸೋಮಗಳು. ಇಲ್ಲಿ ಭಗವಂತನ ನಾವಿಲ್ಲಿ ಕರೆಯೋಣ, ಅವನಿಗೆ ನಮ್ಮೆಲ್ಲರ ಮನಗಳನ್ನ ಅರ್ಪಿಸೋಣ. ಯಥಾ ಅಂದ್ರೆ ಯಥಾವಿಧಿ, ಸಂಪ್ರಣತ, ಸಂಯೋಜಯತ, ಪೂಜೆಯತ, ಜ್ಞಾನಭಕ್ತಿ ವೈರಾಗ್ಯಗಳಿಂದ ಕೂಡಿದ ನಮ್ಮ ಮನಸ್ಸನ್ನ ಅವನಿಗೆ ಅರ್ಪಿಸೋಣ. ನಹ ಸಾಧಕರಾದ ನಮಗೆ ಭರಾಯ ಅಭೀಷ್ಟವನ್ನು ಕೊಡ್ಲಿಕ್ಕೋಸ್ಕರ ತಸ್ಮೈ ತಸ್ಯ ಭಗವತಃ ಬಹುವಿತ್ತಮಸ್ತಿ, ಬಹು ದೊಡ್ಡ ಪ್ರಮಾಣದ ಸಂಪತ್ತು ಅವನಿಗಿದೆ. ಅಷ್ಟೇ ಅಲ್ಲದೇನೆ ಅನೇಕ ವಿಧವಾದಂತಹ ಗುಣಗಳು ಕೂಡ ಅವನಲ್ಲಿವೆ. ದೊಡ್ಡ ಪ್ರಮಾಣದ ಗುಣಗಳೂ ಕೂಡ ಅವನಲ್ಲಿ ಇದ್ದೇ ಇರೋದರಿಂದ, ಗುಣಗಳ ಸಮುದ್ರ ಅವನಾದ್ರಿಂದ ಅವನನ್ನು ಗುಣ ಸಮುದ್ರ ಅಂತ ನಾವು ಉಪಾಸಿಸಿದಾಗ ನಮಗೂ ಕೂಡ ಅದನ್ನು ಅವನು ಕೊಡ್ತಾನೆ. ಅದರಿಂದ ವಿತ್ತಮ್ ಅಂದ್ರೆ ಕೇವಲ ಸಂಪತ್ತು ಅಂತಿಷ್ಟು ಮಾತ್ರ ಅರ್ಥ ಅಲ್ಲ. ವಿತ್ತ ಅಂದ್ರೆ ಅಂತರಂಗದ ವ್ಯಕ್ತಿತ್ವ. ನಾಳೆ ನಾವು ಮುಕ್ತರಾದಾಗ ನಮಗವನು ಕೊಡಬೇಕಾದಂಥದ್ದು ಏನಿದೆ ಅದೆಲ್ಲವೂ ಕೂಡ ವಿತ್ತವೇ. ಹೀಗದನ್ನ ಅರ್ಥ ಮಾಡ್ಕೋಬಹುದು. ಜ್ಞಾನ, ಭಕ್ತಿ, ವೈರಾಗ್ಯ, ಸುಖ, ಜ್ಞಾನ ಇದೆಲ್ಲವೂ ಕೂಡ ಅಸತ್ ಅವನಲ್ಲೆಲ್ಲ ಅದಿದೆ. ಇರೋದ್ರಿಂದ ಅವನು ನಮಗೆ ಪೂರ್ಣವಾಗಿ ಕೊಡುವವನು. ಯೂಯಂ ಸಾಧಕಾಹ, ಸಾಧಕರಾದ ನಾವು ನೀವು, ಸುಶ್ವಿಂ ಯಜಮಾನಂ ನ ಪ್ರಣತ, ಯಜಮಾನನನ್ನು, ಯಾರೋ ಬೇರೆ ಯಜಮಾನನನ್ನು ನಾವ್ಯಾಕೆ ಪೂಜಿಸ್ಬೇಕು? ಇದು ನಾನು ಮಾಡ್ಕೊಂಡಿರೋ ಅರ್ಥ. ಆ ಯಜಮಾನನನ್ನ ಹೇಗೆ ಪೂಜಿಸ್ತಾನೋ, ಹೇಗೆ ರಕ್ಷಿಸ್ತಾನೋ ಭಗವಂತ, ಹಾಗೆ ನಮ್ಮನ್ನೂ ರಕ್ಷಿಸ್ತಾನೆ ಅಂತಿದ್ದು ಅರ್ಥ ಮಾಡಿಕೊಂಡವರು ರಘುನಾಥ ಸ್ವಾಮಿಗಳು. ಅಲ್ಲಿ ಅವತಿ ಅಂತ ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ. ನಹ ಅಸ್ಮಾನ್, ನಮ್ಮನ್ನು ಅವತಿ ರಕ್ಷಿಸ್ತಾನೆ ಅಂತ ಹಾಗೆ ಅಧ್ಯಾಹಾರ ಮಾಡ್ಕೊಂಡು ಅರ್ಥ ಹೇಳಿದ್ದಾರೆ ಅವರು. ಆದ್ರೆ ನಾನು ಅವತಿ ಅಂತ ಅಧ್ಯಾಹಾರ ಮಾಡ್ಕೊಳ್ಳೋದಾದ್ರೆ ಅದನ್ನ ಬೇರೆ ಕಡೆಯಿಂದ, ಬೇರೆ ಶ್ಲೋಕದ ಮೂಲಕ, ಬೇರೆ ಪ್ರಸಂಗದ ಮೂಲಕ ಅದು ಅಧ್ಯಾಹಾರ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಸಂಪ್ರಣತ ಅಂತ ಬಂದಿದೆಯಲ್ಲ, ಭಗವಂತನನ್ನು ಪೂಜಿಸಿರಿ, ಆದ್ರೆ ಯಜಮಾನನನ್ನು ಪೂಜಿಸಬೇಡಿ. ಬೇರೆ ಯಾರೋ ಯಜಮಾನನ, ಚತುರ್ಮುಖ ಬ್ರಹ್ಮ ಅವನು ಯಜಮಾನ, ಮುಖ್ಯ ಪ್ರಾಣ, ಉಳಿದೆಲ್ಲ ದೇವತೆಗಳು, ನಿಮ್ಮಂಥ ಯಜಮಾನರು. ಈ ಯಜಮಾನರನ್ನು ಯಾಕೆ ಪೂಜಿಸಬೇಕು? ಇವರನ್ನು ಪೂಜಿಸಬೇಡಿ, ಭಗವಂತನನ್ನೇ ಪೂಜಿಸಿ ಅಂತ ನಾನು ಈಗ ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೇನೆ. ಸರ್ವೋತ್ತಮ ಎಂಬುದಾಗಿ, ಸತ್ಯ ಎಂಬುದಾಗಿ, ಸತ್ಯ ಶಬ್ದಕ್ಕೆ ಮುಖ್ಯವಾಚ್ಯ ಎಂಬುದಾಗಿ, ಇಂದ್ರ ಶಬ್ದಕ್ಕೆ ಮುಖ್ಯವಾಚ್ಯ ಎಂಬುದಾಗಿ ನಾವು ಪೂಜಿಸುವುದು ಭಗವಂತನನ್ನೇ. ಮತ್ತು ಉಳಿದ ದೇವತೆಗಳನ್ನು ಪೂಜಿಸುವುದಿದ್ರೆ ಭಗವಂತನ ಪರಿವಾರ ಎಂಬುದಾಗಿ ಮಾತ್ರ, ಮುಖ್ಯವಾಗಿ ಅಲ್ಲ. ಉಳಿದವರೆಲ್ಲರೂ ಯಜಮಾನರು, ಭಗವಂತನಿಗಾಗಿ ಯಜ್ಞವನ್ನು ಮಾಡುವವರು. ಆದ್ರಿಂದ ಇವರು ಯಜಮಾನರು. ಈ ಯಜಮಾನರನ್ನು ಯಾರನ್ನೂ ಪೂಜಿಸಬೇಡಿ. ಪೂಜಿಸುವುದಿದ್ರೆ ಯಾವ ಎಲ್ಲ ಯಜಮಾನರು ತಮ್ಮ ಯಾವ ಯಜ್ಞಗಳನ್ನು ಯಾವ ಭಗವಂತನಿಗಾಗಿ ಮಾಡ್ತಾರೋ ಆ ಭಗವಂತನನ್ನೇ ಪೂಜಿಸ್ರಿ ಅಂತ ಅರ್ಥ. ಯಜ್ಞಗಮ್ಯನಾದಂಥ, ಯಜ್ಞ ಫಲಭೋಕ್ತನಾದಂಥ ಭಗವಂತನನ್ನು ಪೂಜಿಸ್ರಿ, ಹೊರತು ಯಜ್ಞವನ್ನು ಮಾಡುವ ಯಜಮಾನನನ್ನು ಪೂಜಿಸಬೇಡಿ, ಪುರೋಹಿತರನ್ನು ಪೂಜಿಸಬೇಡಿ ಅಂತ ಹೀಗರ್ಥ. ಇಲ್ಲಿ ಪ್ರಣತ ಅಂತ ಇದೆಯಲ್ಲ, ಸಂಪ್ರಣತ ಅಂತ, ಅದು ಪ್ರೀಣನೆ ಅಂತ ಒಂದು ಧಾತು. ಅದು ತ್ರಿಪತಿ ಅಂತ ಧಾತುವಿನಂತೆ ಅದರ ರೂಪಗಳಾಗ್ತವೆ. ಇದು ವ್ಯಾಕರಣದ ಮೀಮಾಂಸೆ ಆಯಿತು. ಸತ್ಯ ಎಂಬ ಶಬ್ದಕ್ಕೆ ಏನರ್ಥ, ಇಂದ್ರ ಎಂಬ ಶಬ್ದಕ್ಕೆ ಏನರ್ಥ, ಅದನ್ನು ಸ್ವಲ್ಪ ಈಗ ನಾವು ನೋಡೋಣ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಆ ಭಗವಂತನನ್ನ ಸತ್ಯ ಅಂತ ಹೇಳ್ಬೇಕಂತೆ. ಯಾಕೆಂದ್ರೆ ಸರ್ವೋತ್ತಮ ಅಂತ ಒಂದು ಕಾರಣ. ಸತ್ ತಿ ಯ, ಸತ್ ಅಂದ್ರೆ ಸರ್ವೋತ್ತಮ, ತಿ ಅಂದ್ರೆ ಪೂರ್ಣ, ಯ ಅಂದ್ರೆ ಸರ್ವಜ್ಞ.
ಇಷ್ಟು ಕಾರಣದಿಂದ ಅವನನ್ನು ಸರ್ವಜ್ಞ ಎಂಬುದಾಗಿ ಹೇಳಬೇಕು ಅಂತ ಅಲ್ಲಿ ವರ್ಣನೆ ಬಂದಿದೆ. ಇಂದ್ರಸ್ಸ ಪರಮೈಶ್ವರ್ಯಾತ್ ಇದಂ ಉದ್ದೇಶ್ಯ ಚ ಧೃತೇಃ ದದರ್ಶೇದಂ ದೀಪ್ತಿಮತ್ವಾದ್ ಇದಂ ರಾತೀತಿ ವಾ ಭವೇತ್ ಅಂತ ಋಗ್ಭಾಷ್ಯದಲ್ಲೇ ಬಂದಿರುವಂತಹ ಒಂದು ಶ್ಲೋಕ. ಇಂದ್ರ ಶಬ್ದದ ಅರ್ಥವನ್ನು ಆಚಾರ್ಯರು ಹೇಳ್ತಾರೆ. ಇದು ಪರಮೈಶ್ವರ್ಯ ಉಳ್ಳವನಾದ್ರಿಂದ ಭಗವಂತನೇ ಇಂದ್ರ. ಮತ್ತೆ ಇದಂ ಉದ್ದೇಶ್ಯ ಚ ಧೃತೇಃ, ವಿಷಯ ಪದಾರ್ಥಗಳ ಕಡೆಗೆ ಧೃತೇಃ, ಇದಂ ಅಂದರೆ ವಿಷಯ ಪದಾರ್ಥ, ಅದರ ಕಡೆಗೆ ವೇಗವಾಗಿ ಧೃತೇಃ ಧಾವಿಸುವುದರಿಂದ, ಧಾವಿಸಿ ಅದನ್ನು ಅವನು ಭೋಗಿಸುವುದರಿಂದ. ದದರ್ಶೇದಂ ದೀಪ್ತಿಮತ್ವಾತ್ ಇದಂ ರಾತೀತಿ ವಾ ಭವೇತ್. ಮತ್ತೆ ಅವನು ಸರ್ವಜ್ಞನಾದ್ದರಿಂದ ಎಲ್ಲವನ್ನೂ ತಿಳಿದಿದ್ದಾನೆ. ತನ್ನ ಮಹಿಮೆಯನ್ನು ಕೂಡ ಅವನೇ ಪೂರ್ಣವಾಗಿ ಬಲ್ಲವನು. ಅವನನ್ನು ಬಿಟ್ಟು ಬೇರೆ ಯಾರು ಪೂರ್ಣವಾಗಿ ಬಲ್ಲವರಲ್ಲ. ತನ್ನ ಅವತಾರ ರೂಪವನ್ನು ತಾನೇ ಪೂರ್ಣ ಅಂತ ತಿಳಿದವನು ಅವನು. ದ್ರ ಅಂದ್ರೆ ಕಂಡವನು. ಇಂಧೋಹ ವೈ ನಾಮ ಯೇಷೋ ಯೋಯಂ ದಕ್ಷಿಣೇಕ್ತನ್ ಪುರುಷಃ ತಂ ವಾ ಏತಂ ಇಂಧಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ. ಬಲಗಣ್ಣಿನಲ್ಲಿ ಭಗವಂತನ ರೂಪ ಹೊಂದಿದೆ, ಅದು ಪ್ರಕಾಶಮಾನವಾದ ರೂಪ, ಅದನ್ನೇ ಇಂದ್ರ ಅಂತ ಹೇಳ್ತಾರೆ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ. ಮತ್ತೆ ಇದಂ ರಾತೀತಿ ವಾ ಭವೇತ್, ಭಕ್ತರಿಗೆ ಕೊಡಬೇಕಾದ್ದೆಲ್ಲವನ್ನೂ ಕೊಡುವವನಾದ್ರಿಂದಲೂ ಆತ ಇಂದ್ರ. ಮತ್ತು ಸತ್ಯ ಶಬ್ದ ಏನೇನು ಹೇಳ್ತದೋ ಅದನ್ನೆಲ್ಲ ಇಂದ್ರ ಶಬ್ದವು ಕೂಡ ಹೇಳೇ ಹೇಳ್ತದೆ. ಇದು ನಂದೊಂದು ಅನುಸಂಧಾನ. ಸತ್ಯ ಶಬ್ದ ವಿಷ್ಣು ಸಹಸ್ರನಾಮದ್ದು, ಇಂದ್ರ ಶಬ್ದ ಈ ಬೃಹತಿ ಮಂತ್ರದಲ್ಲಿ ಬಂದದ್ದು. ಹೀಗೆ ಅವೆರಡಕ್ಕೂ ಸಂಬಂಧ ಇರೋದ್ರಿಂದ ವ್ಯಾಖ್ಯಾನ ವ್ಯಾಖ್ಯೆಯ ಭಾವ ಇದೆ. ಅದು ಹೇಗೆಂದ್ರೆ, ಸತ್ಯ ಶಬ್ದದಲ್ಲಿ ಸತ್ ಎಂಬ ಶಬ್ದ ಸರ್ವೋತ್ತಮ ಅನ್ನೋದನ್ನು ಹೇಳ್ತದೆ. ಮೊದಲನೇದಾಗಿ ಸತ್ ಎಂಬ ಶಬ್ದ ಸರ್ವೋತ್ತಮ ಅನ್ನೋ ಅರ್ಥವನ್ನು ಹೇಳ್ತದೆ. ಇಂದ್ರ ಶಬ್ದನೂ ಕೂಡ ಶ್ರೇಷ್ಠತ್ವವನ್ನು ಹೇಳ್ತದೆ. ನಮ್ಗೆ ಅದೆಲ್ಲ ಗೊತ್ತಿದ್ದೇ ಇದೆ. ನರೇಂದ್ರ, ಗಜೇಂದ್ರ, ದೇವೇಂದ್ರ ಹೀಗೆಲ್ಲ ನರರಲ್ಲಿ, ಮನುಷ್ಯರಲ್ಲಿ ಶ್ರೇಷ್ಠ, ದೇವತೆಗಳಲ್ಲಿ ಶ್ರೇಷ್ಠ, ಹೀಗೆಲ್ಲ ಅರ್ಥಗಳನ್ನು ಇಂದ್ರ ಶಬ್ದ ಹೇಳ್ತದೆ. ಇದು ಮೊದಲನೇದ್ದು. ಸತ್ಯ ಅನ್ನೋ ಶಬ್ದದಲ್ಲಿ ತಿ ಅಂತ ಶಬ್ದ ಇದೆಯಲ್ಲ, ಅದು ಪೂರ್ಣತ್ವವನ್ನು ಹೇಳ್ತದೆ. ಇಂದ್ರ ಶಬ್ದವು ಕೂಡ ಪೂರ್ಣತ್ವವನ್ನು ಹೇಳ್ತದೆ. ಹೇಗೆಂದ್ರೆ ಅದು ಪರಮೈಶ್ವರ್ಯ ಶಾಲಿತ್ವಂ ನೂನಮಾಹ. ಇದು ಪರಮೈಶ್ವರ್ಯಶಾಲಿ ಆದ್ರಿಂದ ಆತ ಇಂದ್ರ ಅನ್ನೋದನ್ನ, ಇಂದ್ರ ಅನ್ನೋ ಶಬ್ದ ಪೂರ್ಣತ್ವವನ್ನು ಹೇಳ್ತದೆ. ಸತ್ಯ ಶಬ್ದದಲ್ಲಿ ಕೊನೆಗಿರೋದು ಯಕಾರ, ಅದು ಆ ಭಗವಂತ ಸರ್ವಜ್ಞ ಅಂತ ನಮಗೆ ತಿಳಿಸ್ತದೆ. ಇಂದ್ರ ಶಬ್ದನೂ ಕೂಡ ಸರ್ವಜ್ಞ ಅನ್ನೋ ಅರ್ಥವನ್ನು ಹೇಳ್ತದೆ. ಇಂದ್ರ ಶಬ್ದೋಪಿ ದದರ್ಶೇದಮಿತಿ ಸರ್ವಜ್ಞತಾಮೇವ ಸಮರ್ಥಯತಿ. ಇದಂ ಸರ್ವಂ ದದರ್ಶ ಚ ಇತಿ ಇಂದ್ರ. ಋಗ್ಭಾಷ್ಯದ ಟೀಕಾದಲ್ಲಿ ಜಯತೀರ್ಥರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ತನ್ನ ಸ್ವರೂಪವನ್ನ, ತನ್ನ ಅವತಾರ ಸ್ವರೂಪವನ್ನ, ಈ ಜಗತ್ತನ್ನ, ಹೀಗೆ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ತಿಳಿದವನು ಈ ಭಗವಂತನೇ. ಆದ್ರಿಂದ ಯ ಅನ್ನೋದು ಸತ್ಯ ಶಬ್ದದಲ್ಲಿರುವ ಯಕಾರ ಅನ್ನೋದು ಸರ್ವಜ್ಞತ್ವವನ್ನು ಹೇಳಿದ್ರೆ, ಇಂದ್ರ ಶಬ್ದವು ಕೂಡ ಸರ್ವಜ್ಞತ್ವವನ್ನು ಹೇಳ್ತದೆ. ಹೀಗೆ ಇವೆರಡು ಶಬ್ದಗಳಿಗೂ ಸಮಾನವಾದಂತಹ ಅರ್ಥ ಇದೆ. ಆದ್ದರಿಂದ ಸತ್ಯ ಶಬ್ದ ಹೇಳುವುದನ್ನ ಬೃಹತಿ ಮಂತ್ರ, ಇಂದ್ರ ಎಂಬ ಶಬ್ದವನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ಬೃಹತಿ ಇಷ್ಟನ್ನೆಲ್ಲ ವಿವರಿಸಿದೆ ಅಂತ ತಿಳ್ಕೊಳ್ಬಹುದು. ಇದರ ಕುರಿತಾಗಿ ಇನ್ನೂ ಕೆಲವು ಸಂಗತಿಗಳನ್ನು ನಾವು ಅನುಸಂಧಾನಿಸುವುದಿದೆ. ಅದನ್ನು ನಾಳೆ ದಿವಸ ನೋಡೋಣ.